ಸ್ನೇಹಿತರೆ, ನನ್ನ ಹೆಸರು ಕಾರ್ತಿಕ್ ಅಂತ and welcome to my YouTube channel 83 The Alpha. I am basically a normal rider and ವರ್ಷದಿಂದ I purchased the SM650 and recent purchase ತಿಂಗಳಿಂದ the Xpulse 210. ಈಗ ನಾನು ರೀಸೆಂಟ್ ಆಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು. ಮುಂಚೆನೂ ಚಾನಲ್ ಇತ್ತು, ಬಟ್ ದ ಥಿಂಗ್ ಈಸ್ ಕರೆಂಟ್ ಆಗಿ ಬೈಕಿಂಗ್ ಅನ್ನ ಮಾಡೋಣ ಅಂತ ಪ್ಯಾಷನ್ ಆಗಿ ಸ್ಟಾರ್ಟ್ ಮಾಡ್ತಾ ಇದೀನಿ. ಪ್ಲೀಸ್ ಸಪೋರ್ಟ್ ಮೀ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇದರಿಂದ ನನಗೂ ಮೋಟಿವೇಶನ್ ಜಾಸ್ತಿ ಆಗುತ್ತೆ, ಸೊ ದಟ್ ಐ ಕ್ಯಾನ್ ಡೂ ಮೋರ್ ವಿಡಿಯೋಸ್ ಇನ್ ಗೋ ಎಟ್. ಇವತ್ತಿನ ವಿಡಿಯೋ ಆ್ಯಕ್ಚುಲಿ ಇಸ್ ಅಬೌಟ್ ಯು ಫೋಕಸ್ ಓವರ್ ಹಿಯರ್ KP ರೇಸಿಂಗ್ ಅಂದ್ಬಿಟ್ಟು ಎಕ್ಸಾಸ್ಟ್ ಇದನ್ನು ಚೇಂಜ್ ಮಾಡಿಸಿರೋದು. ದ್ಯಾಟ್ KP ರೇಸಿಂಗ್ದು ಎಕ್ಸಾಸ್ಟ್ ಫಿಟ್ಮೆಂಟ್ ಆಗಲಿ ಅನ್ಬಾಕ್ಸಿಂಗ್ ಆಗಲಿ ಅದನ್ನೆಲ್ಲ ಐ ವಾಂಟ್ ಟು ಎಕ್ಸ್ಪ್ಲೈನ್ ಟು ಯು ಗೈಸ್ ಆ್ಯಂಡ್ ಶೋ ಯು ಇನ್ ಲೈವ್. ಸೊ ಲೆಟ್ಸ್ ಡೀಪ್ ಡೈವ್ ಆ್ಯಂಡ್ ಸ್ಟಾರ್ಟ್ ವಿತ್ ದ ಅನ್ಬಾಕ್ಸಿಂಗ್. KP ರೇಸಿಂಗ್ ಸಿಸ್ಟಮ್ದು ಫುಲ್ ಕಿಟ್ ಡೆಲಿವರಿ ಆಗಿದೆ. ಸೊ ರಿಮೂವಿಂಗ್ ದ ಬಬಲ್ ರ್ಯಾಪ್ಸ್ ಸ್ವಲ್ಪ ಟೈಮ್ ತೊಗೊಳ್ತಾ ಇರೋದ್ರಿಂದ ಲೆಟ್ಸ್ ಜಸ್ಟ್ ಫಾಸ್ಟ್ ಫಾರ್ವರ್ಡ್ ದಿಸ್ ಅ ಬಿಟ್. KP ರೇಸಿಂಗ್ ಸ್ಟೇಜ್ 2 ಕಂಪ್ಲೀಟ್ ಕಿಟ್ ಬಾಸ್ಮಾಸ್ಟರ್ ಸೂಪರ್ ಮೀಟಿಯರ್ 650ಗೆ. ಲೆಟ್ಸ್ ಅನ್ವ್ರ್ಯಾಪ್. Starting with that. Alright, ಕಿಟ್ ಒಳಗಡೆ 2 ಎಕ್ಸಾಸ್ಟ್ ಸಿಗುತ್ತೆ ಆ್ಯಂಡ್ ಅದರದ್ದು ಅಡಿಷ್ನಲ್ ಆಕ್ಸೆಸರೀಸ್. As I said, filter alla baratte anadu is in a box. First, we are getting this tag keychain from KP Racing, sticker of KP Racing system, iridium spark plugs iratte. So iridium spark plugs hakadrinda your brightness and power capacity increase agutte, which is very good. Actually idu hakadmele I have seen now improvements in the headlight ಮತ್ತೆ ಹಾರ್ನ್ ಸಿಸ್ಟಮ್ ಅಲ್ಲಿ. ಆ್ಯಂಡ್ ದಿಸ್ ಈಸ್ ಎಂಗೇಜ್ ಇಂದ ಎಂಗೇಜ್ದು ಏರ್ ಫಿಲ್ಟರ್ ಹೆಲ್ಪ್ಸ್ ಯು ಲೈಕ್ ಗೆಟ್ ಯು ಮೋರ್ ಗುಡ್ ಪರ್ಫಾರ್ಮೆನ್ಸ್ ಫಾರ್ ದ ಬೈಕ್. ಅದರದ್ದೆಲ್ಲ ಕ್ಲಾಂಪ್ಸ್ ಏರ್ ಫಿಲ್ಟರ್ ಫಿಟ್ ಮಾಡೋದಕ್ಕೆ ಅಂದ್ಬಿಟ್ಟು ದಟ್ ಪ್ಲೇಟ್ ಅಲಾಂಗ್ ವಿತ್ ಆಲೆನ್ ಕೀ ಆ್ಯಂಡ್ KP ರೇಸಿಂಗ್ದು ವಾರಂಟಿ ಕಾರ್ಡು. ದಿಸ್ ಇಸ್ ದ exhaust slip on. So after looking at this, next to fitment ಗೆ ಅಂತ ಹೋಗೋಣ. ನಿಯರ್ ಬೈ ಗರಾಜ್ ಒಂದಿದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಐ ವಿಲ್ ಶೋ ಯು ದ್ಯಾಟ್. ಓಕೆ, ವಾಪಸ್ ಎಲ್ಲ ಬಾಕ್ಸಿಗೆ ಪ್ಯಾಕ್ ಮಾಡಿ ಐ ವಿಲ್ ಬಿ ಲೀವಿಂಗ್ ನೌ. ಪೀಸ್. ಓಕೆ, ಮೀಟ್ ಮಿಸ್ಟರ್ ಪರ್ವೇಸ್, ಗ್ಯಾರೇಜ್ ಓನರ್ ಇವರು. ಸೊ ಬರ್ತಿದ್ದಂಗೆ ಹಿ ವಾಸ್ ವೆರಿ ಮಚ್ ಎಂಥೂಸಿಯಾಸ್ಟಿಕ್ ಅಬೌಟ್ ದ ಎಕ್ಸಾಸ್ಟ್ಸ್. ಇವ್ರು ಹೆಂಗೆ ಅಂದರೆ ಹಿ ಈಸ್ ಅ ಪ್ರೊಫೆಷ್ನಲ್ ಇನ್ ಆಲ್ ಕೈಂಡ್ಸ್ ಆಫ್ ರಾಯಲ್ ಎನ್ಫೀಲ್ಡ್ ವೆಹಿಕಲ್ಸ್. ಮೇಜರ್ಲಿ ಹಿ ವರ್ಕ್ಸ್ ಆನ್ ಆಲ್ ದ್ಯಾಟ್, ಲೈಕ್ ಹಳೇ ಕ್ಲಾಸಿಕ್ ಬುಲೆಟ್ಸ್ ಆಗಲಿ, ಆಲ್ ದಿಸ್ ಮಿಟಿಯೋರ್, ಸೂಪರ್ ಮಿಟಿಯೋರ್ ಆ್ಯಂಡ್ ಹಿಮಾಲಯನ್ಸ್, ಆಲ್ ದ್ಯಾಟ್ ಹಿ ವರ್ಕ್ಸ್. He also helps in other vehicles as well, but specialization ಬಂದು ಇವ್ರದ್ದು all the Royal Enfield vehicles. This is very close to my place, so ಇಲ್ಲಿ ಹೋಗಿದ್ದು. ಇವಾಗ ನೋಡಿ ಅದು ಇರಿಡಿಯಮ್ ಸ್ಪಾರ್ಕ್ ಪ್ಲಗ್ಸನ್ನು ಹಾಕ್ತಾ ಇದ್ದಾರೆ, so that you will get this brighter setup on the headlights and other things. all ಹೇಳ್ದಂಗೆ ಫಿಟ್ ಮಾಡಿದ್ದಾಗಿದೆ. ನೆಕ್ಸ್ಟು ಈಗ ಏರ್ ಫಿಲ್ಟರ್ ಚೇಂಜ್ ಮಾಡ್ತಾ ಇರೋದು. ರಾಯಲ್ ಎನ್ಫೀಲ್ಡ್ ಅವ್ರು ಕೊಟ್ಟಿರೋ ಏರ್ ಫಿಲ್ಟರ್ಸ್ ಬಂದು ನಿಮಗೆ ಅಡಿಷ್ನಲ್ ಕ್ಯಾಪ್ ಥರ ಹಾಕಿರ್ತಾರೆ ಅಪಾರ್ಟ್ ಫ್ರಮ್ ದ ಏರ್ ಫಿಲ್ಟರ್, ವೇರ್ ಅದು ಸಕ್ಷನ್ ಬಂದು ಒಂದು ಕಾರ್ನರಿಂದ ತೊಗೊಳತ್ತೆ. ಸೊ ದಟ್ ಅವರು ಯೂಶ್ವಲಿ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋದಕ್ಕೆ ಇದೇ ಜಾಗ ಶೀಲ್ಡಲ್ಲಿ ಇಟ್ಕೋಬೋದು ಅಂತ ಹೇಳ್ತಾರಲ್ಲ, ದಟ್ಸ್ ದ ರೀಸನ್ ಈ ಥರದ್ದು ಒಂದು ಕ್ಯಾಪ್ ಕೊಟ್ಟಿದ್ದಾರೆ. ಸೊ ಏರ್ ಸೆಕ್ಷನ್ ಬಂದು ಸೈಡಿಂದ ಪುಲ್ ಆಗುತ್ತೆ, ಡಾಕ್ಯುಮೆಂಟ್ಸ್ಗೂ ಏನು ಇಶ್ಯೂ ಆಗಲ್ಲ.
ಸಿ ಪ್ಲಾಸ್ಟಿಕ್ ಸಪ್ರೇಟ್ ಮಾಡಿದ್ರೆ ದಿಸ್ ಇಸ್ ದ ಆ್ಯಕ್ಚುಯಲ್ ಏರ್ ಫಿಲ್ಟರ್ ಒರಿಜಿನಲ್ ಆಗಿ ಸ್ಟಾಕ್ ಬರೋದು. ಇದೊಂಥರ ರಬ್ಬರ್ ಮೆಟೀರಿಯಲ್ ಇರುತ್ತೆ. ನಂದು ಆಫ್ಕೋರ್ಸ್ 2 years ಗಾಡಿ ಆಗಿರೋದ್ರಿಂದ ಅದರದ್ದು ಫುಲ್ಲು ಪರ್ಫಾರ್ಮೆನ್ಸ್ ಹೋಗ್ಬಿಟ್ಟಿದೆ. ಅಂದರೆ ಏರ್ ಫಿಲ್ಟರ್ ಇಸ್ ಆಲ್ರೆಡಿ ಗಾನ್, ಪೂರ್ತಿ ಧೂಳು ಹಿಡಿದು ಎಲ್ಲ ಆಗಿ ಬ್ಲ್ಯಾಕ್ಔಟ್ ಆಗೋಗಿದೆ. ಲಕ್ಕಿಲಿ ಇದು ಸಕ್ಷನ್ ಪೋರ್ಷನ್ ಒಳಗಡೆ ಇರೋದು ಅಷ್ಟೊಂದೇನು ಗಲೀಜಾಗಿಲ್ಲ. ಇಟ್ ವಾಸ್ ವೆರಿ ಕ್ಲೀನ್, ಅದೇ ಹೇಳ್ತಿರೋದವರು. ಸೊ ದಟ್ಸ್ ಆಲ್ ಫೈನ್. ಚೆಕ್ ಮಾಡಿದ್ದಕ್ಕೆ ಇವಾಗ ಎಂಗೇಜ್ ಹಾಕ್ತಿರೋದ್ರಲ್ಲಿ ದ ಥಿಂಗ್ ಇಸ್ ಆ ಪ್ಲಾಸ್ಟಿಕ್ಕನ್ನು ಫಿಟ್ ಮಾಡಿದ್ರೆ ಸಕ್ಷನ್ ಸ್ವಲ್ಪ ವೀಕ್ ಆಗುತ್ತೆ, ಅಷ್ಟು ಪವರ್ಫುಲ್ಲಾಗಿ ಏರ್ ಇಂಟೇಕ್ ತೊಗೊಳೋದಕ್ಕಾಗಲ್ಲ. ಸೊ ಅದಕ್ಕೆ ಆ ಪ್ಲಾಸ್ಟಿಕ್ಕನ್ನು ಹಾಕಲ್ಲ. ಇದಕ್ಕೆ ಡೈರೆಕ್ಟ್ ಏರ್ ಫಿಲ್ಟರ್ ಫಿಟ್ ಮಾಡಿದ್ಮೇಲೆ ದ ಕ್ಲ್ಯಾಂಪ್ ವಿಚ್ KP ರೇಸಿಂಗ್ ಹ್ಯಾಸ್ ಗಿವನ್ ಎಂಗೇಜಿಂದ ಬಂದಿರೋದು, ಅದನ್ನೇ ಡೈರೆಕ್ಟಾಗಿ ಫಿಟ್ ಮಾಡ್ಬೋದು. ಇದಕ್ಕೆ ಹಾಕ್ಬಿಟ್ಟು ದೆನ್ ಅರ್ಲಿಯರ್ ಸ್ಟಾಕಲ್ಲಿ ನೀವು ನೋಡ್ದಂಗೆ ಸೈಡಿಂದ ಏರ್ ಇಂಟೇಕ್ ಇರುತ್ತಲ್ಲ, ಆ ಥರ ಇರಲ್ಲ. ಇದರಲ್ಲಿ ಇಟ್ ವಿಲ್ ಡೈರೆಕ್ಟ್ಲಿ ಬಿ ಪುಲ್ಲಿಂಗ್. ಸೊ ಲಾಡ್ ಆಫ್ ವಿಂಡ್ ಇನ್ಪುಟ್ ಇರುತ್ತೆ, ಅದರಿಂದ ಯು ವಿಲ್ ಗೆಟ್ ಅ ಹೈಯರ್ ಎಕ್ಸಾಸ್ಟ್ ನೋಟ್. ಸೊ ದ್ಯಾಟ್ ಈಸ್ ದ ಫಿಟ್ಟಿಂಗ್ ಥಿಂಗ್ ಗೋಯಿಂಗ್ ಆನ್. ನೀವು ಇದನ್ನೆಲ್ಲ ಆ್ಯಕ್ಚುಲಿ DIY ಥರ ಮಾಡ್ಕೋಬೋದು ಬೈ ಯುವರ್ ಓನ್ ಸೆಲ್ಫ್. ಇದೇ ವಿಡಿಯೋ ನೋಡಿಕೊಂಡು ಆ್ಯಂಡ್ ಯು ಹ್ಯಾವ್ ಮೆನಿ ಮೋರ್ ವೀಡಿಯೋಸ್ ಹೂ ಆರ್ ಗುಡ್, ಯು ಕ್ಯಾನ್ ಸಿ ದ್ಯಾಟ್ ಆ್ಯಂಡ್ ನೀವೇ ಮಾಡ್ಕೋಬೋದು. ಬಟ್ ನನ್ನ ರೆಕಮೆಂಡೇಷನ್ ಅಂದರೆ ಇಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡಿ ತೊಗೊಂಡಿರ್ತೀವಿ, ಸೊ ಬೆಟರ್ ಗೋ ಟು ಅ ಗರಾಜ್, ಅ ಟೆಕ್ನಿಷಿಯನ್. ಈಗ ನೋಡಿ, ಹಿ ಈಸ್ ಟೆಲ್ಲಿಂಗ್ ಅಬೌಟ್ ದ್ಯಾಟ್ ಡಾಕ್ಯುಮೆಂಟ್ಸ್ ಇಟ್ಟರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ. ದ ಸ್ಟಾಕ್ ಹ್ಯಾಡ್ ಸೈಡ್ ಇಂಟೇಕ್, ಇದಾದರೆ ಡೈರೆಕ್ಟಾಗಿ ಪುಲ್ ತೊಗೊಳೋದ್ರಿಂದ ಡಾಕ್ಯುಮೆಂಟ್ಸ್ ಈ ಶೀಲ್ಡಲ್ಲಿ ಇಟ್ಬಿಟ್ರೆ ಪುಲ್ ಆಗಬೇಕಾದ್ರೆ ಇಟ್ ವಿಲ್ ಗೆಟ್ ಸ್ಟಕ್. ಸೊ ಅದರಿಂದ ಇಂಜಿನ್ಗೆ ಪ್ರಾಬ್ಲಮ್ಸ್ ಬೀಳುತ್ತೆ ತುಂಬಾ, ಬಿಕಾಸ್ ಏರ್ ಬ್ಲಾಕ್ ಆದಂಗೆ ಆಗುತ್ತೆ. ಸೊ ಇಟ್ಸ್ ಬೆಟರ್ ಈ ಥರದ್ದು ನೀವೇನಾದರೂ ಹಾಕ್ಸಿದಾಗ ಇಟ್ಸ್ ಬೆಸ್ಟ್ ನಾಟ್ ಟು ಕೀಪ್ ಎನಿ ಡಾಕ್ಯುಮೆಂಟ್ಸ್ ಆರ್ ಎನಿ ಅಡಿಷ್ನಲ್ ಟೂಲ್ಸ್. ಅಡ್ಡ ಬರ್ದೇ ಇರೋ ಥರ ನೋಡ್ಕೊಂಡು ಮಾಡ್ಕೋಬೋದು. ದಟ್ ವಿಲ್ ಬಿ ಹೆಲ್ಪ್ಫುಲ್. ನನ್ನ ಗಾಡಿ ತೊಗೊಂಡಿದ್ದ ದಿವಸದಿಂದ ಆ ಟೂಲ್ ಕಿಟ್ ಮುಟ್ಟೇ ಇರಲಿಲ್ಲ. ಆ ಟೂಲ್ ಕಿಟ್ ಆ್ಯಕ್ಚುಲಿ ರಬ್ಬರ್ ಎಲ್ಲ ಸೈಡಿಗೆ ಬಂದುಬಿಟ್ಟಿದೆ ನೋಡಿ, ಅದನ್ನೇ ಫಿಟ್ ಮಾಡ್ತಾಯಿದ್ದಾರೆ. ಐ ವಾಸ್ ಟೆಲ್ಲಿಂಗ್ ಹಿಮ್ ಇದು ಹೆಂಗೆ ಯೂಸ್ ಮಾಡೋದು ಅನ್ನೋದೇ ಐಡಿಯಾ ಇಲ್ಲ ಅಂತ. ಸೊ ಅವರೇ ಎಲ್ಲ ಈಗ ಕ್ಲೀನ್ ಮಾಡಿ ಹೆಂಗೆ ಫಿಟ್ ಮಾಡೋದು ಅಂತ ತೋರಿಸ್ಕೊಟ್ರು. So I hope this video is helping you guys. I'm very new to YouTube, so if at all you like my videos, please do share and subscribe. ಎಲ್ಲರಿಗೂ ಹೇಳಿ, ಇದೇ ಥರ ನಾನು ಕಂಟಿನ್ಯೂ ಮಾಡ್ತಿರ್ತೀನಿ. ಆ್ಯಂಡ್ ಆಫ್ ಕೋರ್ಸ್ ದೆರ್ ವಿಲ್ ಬಿ ಇಂಪ್ರೂವ್ಮೆಂಟ್, ಗ್ರ್ಯಾಜುಯಲ್ ಆಗಿ ಚೇಂಜಸ್ ಮಾಡೋದು ಆ್ಯಂಡ್ ಗ್ರೋತ್ ಎಲ್ಲ ಇರುತ್ತೆ. ಇಫ್ ಯು ಸಪೋರ್ಟ್ ಮೀ, ಐ ವಿಲ್ ಡೂ ಮೋರ್. ಐ ವಿಲ್ ಸ್ಟಾರ್ಟ್ ರೈಡಿಂಗ್ ಮೋರ್ ಆ್ಯಂಡ್ ಗಿವಿಂಗ್ ಯು ಮೋರ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಲೈಕ್ ದಿಸ್. ಎಕ್ಸಾಸ್ಟ್ದು ಫಸ್ಟ್ ಪ್ಲೇಟ್ ರಿಮೂವ್ ಮಾಡಿಬಿಟ್ಟು ದೆನ್ ದ ಕಂಪ್ಲೀಟ್ ಸ್ಲಿಪ್ ಆನ್ನ ರಿಮೂವ್ ಮಾಡೋದು. ಸ್ಟಾಕ್ ಎಕ್ಸಾಸ್ಟ್ ಆರ್ ಆ್ಯಕ್ಚುಲಿ ಹೆವಿಯರ್. ಈಗ KP ರೇಸಿಂಗ್ ಅವ್ರದ್ದಿರೋದು ದೇ ಆರ್ ಮಚ್ ಲೈಟರ್. ನಾ ಇದು ತೊಗೊಂಡು ಹೋಗ್ಬೇಕಾದ್ರೆ ಇಟ್ ವಾಸ್ ಸೋ ಈಸಿ, ಬಟ್ ವಾಪಸ್ ಸ್ಟಾಕ್ ಸೈಲೆನ್ಸರ್ ಎತ್ಕೊಂಬರ್ಬೇಕಾದ್ರೆ ಇಟ್ ವಾಸ್ ವೆರಿ ಡಿಫಿಕಲ್ಟ್, ತುಂಬ ಭಾರ ಇರುತ್ತೆ. ಸೊ ದಿಸ್ ಈಸ್ ಬೆಟರ್ ಕಂಪೇರ್ಡ್ ಟು ದ ಸ್ಟಾಕ್ ಒನ್ಸ್. ಆ್ಯಂಡ್ ಆಫ್ಕೋರ್ಸ್ ಸ್ಟಾಕ್ನ ನೀವು ಇದೆಲ್ಲ ಹಾಕ್ಸಿದ್ಮೇಲೆ ಪ್ಲೀಸ್ ಯಾವುದು ಗರಾಜಲ್ಲಿ ಹಾಕಿಸ್ತೀರಾ ಅಲ್ಲಿ ನೀವು ಬಿಟ್ಬಿಟ್ಟು ಬರಬೇಡಿ, ಆರ್ ಯಾರಿಗಾದ್ರು ಕೊಟ್ಬಿಡೋದು, ಸೇಲ್ ಮಾಡೋದು ಅಂತ ಮಾಡಬೇಡಿ. ಸ್ಟಾಕ್ ಈಸ್ ಆಲ್ವೇಸ್ ನೆಸೆಸರಿ, ನೋ ಮ್ಯಾಟರ್ ವಾಟ್ ಇಟ್ ಈಸ್. ನೀವೇನೇ ಕಸ್ಟಮೈಸ್ ಮಾಡಿಸಿದ್ರು ಆಲ್ವೇಸ್ ಕೀಪ್ ದ ಪಾರ್ಟ್ಸ್. ಎಮರ್ಜೆನ್ಸಿ ಆಗಲಿ ಇಲ್ಲ ವಾಪಸ್ ನೀವು ರೀಸೇಲ್ ಮಾಡಬೇಕು ಅನ್ನೋವಾಗ ಇಟ್ ಈಸ್ ಆಲ್ವೇಸ್ ಬೆಸ್ಟ್ ಟು ಹ್ಯಾವ್ ಆಲ್ ದೀಸ್ ಮಾಡ್ಸ್ ಬ್ಯಾಕ್ ಟು ಸ್ಟಾಕ್ ಆ್ಯಂಡ್ ಅಡಿಷ್ನಲ್ ಆಕ್ಸೆಸರೀಸ್ ಆಗಿ ಇದನ್ನು ಕೊಡಿ. ದ್ಯಾಟ್ ವಿಲ್ ಬಿ ದ ಬೆಸ್ಟ್ ವೇ ಟು ಕೀಪ್ ಥಿಂಗ್ಸ್ ಗುಡ್. ಸೊ ಎಲ್ಲ ರಿಮೂವ್ ಮಾಡ್ತಾ ಇದ್ದಾರೆ. ದಿಸ್ KP ರೇಸಿಂಗ್ ಸ್ಲಿಪ್ ಆನ್ಸ್ ಆಲ್ಮೋಸ್ಟ್ ರೆಪ್ಲಿಕಾ ಥರ ವರ್ಕ್ ಆಗುತ್ತೆ. ಇಟ್ ಈಸ್ ಸಿಮಿಲರ್ ಟು ದ ಸ್ಟಾಕ್ ಸೈಲೆನ್ಸರ್ಸ್. ಯು ಕ್ಯಾನ್ ಸಿ ದ್ಯಾಟ್. ಏನು ಒಂಚೂರು ಡಿಫ್ರೆನ್ಸ್ ಬರುತ್ತೆ ಅಂದರೆ ದ ಮೌತ್ ಆಫ್ ದ ಎಕ್ಸಾಸ್ಟ್ ಸ್ವಲ್ಪ ಅಗಲ ಇದೆ ತುದೀಲಿ, ಆ್ಯಂಡ್ KP ರೇಸಿಂಗ್ ಅಂತ ಸ್ವಲ್ಪ ಎಂಗ್ರೇವ್ಡ್ ಆಗಿದೆ. ಲಕ್ಕಿಲಿ ಏನಂದರೆ ಇಟ್ ಈಸ್ ನಾಟ್ ಸೋ ವಿಸಿಬಲ್. ಸಡನ್ನಾಗಿ ನೋಡಿದ್ರೆ ಯಾರಿಗೂ ಗೊತ್ತಾಗಲ್ಲ. ಸೊ ಇಟ್ ಈಸ್ ಸೇಫರ್ ಆ್ಯಸ್ ವೆಲ್. ಅದೊಂದು ಬೆನಿಫಿಟ್ಟು KP ರೇಸಿಂಗ್ ಎಕ್ಸಾಸ್ಟ್ ತೊಗೊಳೋದ್ರಿಂದ. ಈಗ ಇದು ಎಕ್ಸಾಸ್ಟ್ ಬಿಚ್ತಾ ಇದ್ದಾರೆ. ಸೊ ಒಂದ್ರ ಪಕ್ಕ ಒಂದು ಇಟ್ಬಿಟ್ಟು ನೋಡಿ ಗೊತ್ತಾಗತ್ತೆ. ಯು ಕ್ಯಾನ್ ಸಿ ದ
ಎಕ್ಸಾಕ್ಟ್ ಡಿಫ್ರೆನ್ಸ್ ಬಿಟ್ವೀನ್ ದ ಸ್ಟಾಕ್ ಆ್ಯಂಡ್ ಕೆ ಪಿ ರೇಸಿಂಗ್ ಏನಿದೆ ಈಗ ಹೊಸ ಎಕ್ಸಾಸ್ಟ್ ಹಾಕ್ಸ್ತಿರೋದು. ಇದ್ರ ಮಧ್ಯೆಯಲ್ಲಿ ವಿ ವಿಲ್ ಸ್ಟಾರ್ಟ್ ದ ಬೈಕ್, ಜೊತೆಗೆ ವಿ ವಿಲ್ ಶೋ ದ ಎಕ್ಸಾಸ್ಟ್ ನೋಟ್ ಹೆಂಗೆ ಬರುತ್ತೆ ಅಂದ್ಬಿಟ್ಟು ವಿತೌಟ್ ದ ಸೈಲೆನ್ಸರ್ಸ್. ಅಫ್ಕೋರ್ಸ್ ಎಕ್ಸಾಸ್ಟ್ ಇಲ್ದಿರ ಓಡಿಸೋಂಗಿಲ್ಲ, ಸೊ ಹಾಕಿಸ್ತೀರ ದಟ್ ಐ ನೋ. ಬಟ್ ಜಸ್ಟ್ ಇನ್ ಕೇಸ್ ವಿತ್ ಕ್ಯೂರಿಯಾಸಿಟಿ ಬಿಚ್ದಾಗ ಹಿಂಗೆ ಬರುತ್ತೆ ಅಂತ ನೋಡೋದಕ್ಕೆ ರಿಮೂವ್ ಮಾಡಿದಾಗ ಯು ಕ್ಯಾನ್ ಜಸ್ಟ್ ಹಿಯರ್ ದ ನಾಯ್ಸ್. ಸಖತ್ತಾಗಿರುತ್ತೆ ಆ್ಯಕ್ಚುಲಿ ಸ್ಪೀಕಿಂಗ್. ಬಟ್ ಆಫ್ ಕೋರ್ಸ್ ಇಟ್ ಈಸ್ ನಾಟ್ ಕಂಪ್ಲೈಂಟ್ ಟು ಪೊಲ್ಯೂಷನ್ ರೂಲ್ಸ್ ಆ್ಯಂಡ್ ಎವ್ರಿಥಿಂಗ್. ಜಸ್ಟ್ ಫಾರ್ ಅ ಫನ್ ಪಾರ್ಟ್ ನೋಡ್ಬೋದು, ಕೇಳ್ಬೋದು. ಪರ್ವೇಜ್ ಅವ್ರು ಆ್ಯಕ್ಚುಲಿ ನನಗೆ ಇದಿಷ್ಟು ಟೈಮ್ ವೀಡಿಯೋ ಮಾಡಬೇಕಾದ್ರೆ ಹಿ ವಾಸ್ ಗಿವಿಂಗ್ ಮಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಆನ್ ಹೌ ಟು ಡೂ ವೀಡಿಯೋಸ್ ಆ್ಯಂಡ್ ಆಲ್. ಹೇಗೆ ಜನದ ಹತ್ರ ಶೇರ್ ಮಾಡಬೇಕು, ಏನು ಆ್ಯಕ್ಚುಲ್ ಕಂಟೆಂಟ್ ರಿಕ್ವೈರ್ಮೆಂಟ್ ಇದೆ ಅಂತ ಅಂದ್ಬಿಟ್ಟೆಲ್ಲ ಹೇಳೋರು. ನಾನಿಲ್ಲಿ ಆ್ಯಕ್ಚುಲಿ ಐ ವಾಸ್ ಟೆಲ್ಲಿಂಗ್ ಹಿಮ್ ಸ್ಟಾರ್ಟ್ ಮಾಡಿದ ತಕ್ಷಣ ರೈಸ್ ಮಾಡಿ ಅಂತ. ಈ ಸೈಡ್ ಲೈಕ್ ನೋ ಹೊಸ ಏರ್ ಫಿಲ್ಟ್ರಿಗೆ ಹಾಕಿರೋದಲ್ಲ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಒಂದಷ್ಟು ದಿವಸ ಎಲ್ಲ ರನ್ ಆಗೋವಾಗ ಆಲ್ವೇಸ್ ಸ್ಟಾರ್ಟ್ ಮಾಡಿದಾಗ ಹೋಲ್ಡ್ ಫಾರ್ 10 to 15 seconds, ಆಮೇಲೆ ಥ್ರಾಟಲ್ ರೈಸ್ ಮಾಡಿ, ಅಲ್ಲಿ ತನಕ ಲೆಟ್ ದ ಆಯಿಲ್ ಟೇಕ್ ಇನ್ ಅಂತ. ಕೇಳಿದ್ರಲ್ಲ ಎಕ್ಸಾಸ್ಟ್ ನೋಟ್ ಕ್ರೇಜಿ ಇತ್ತು, ರೈಟ್? ಸೊ ಹೇಳಿದ್ನಲ್ಲ, ಯು ಕ್ಯಾನ್ ಡೂ ದ ಕಂಪ್ಯಾರಿಸನ್. ಇಲ್ಲಿ ಇಟ್ಕೊಂಡು ನೋಡಿದ್ರೆ ಇಫ್ ಯು ಪಾಸ್ ಆ್ಯಂಡ್ ಸಿ, ಒಂಚೂರು ಗ್ರೂಸ್ ಆ್ಯಂಡ್ ಸ್ಕ್ರೂ ಎಲ್ಲ ಡಿಫ್ರೆನ್ಸ್ ಇದೆ ಆ್ಯಂಡ್ ದ ಲೈನಿಂಗ್ ಆರ್ ಡಿಫ್ರೆಂಟ್. ಅವೆಲ್ಲ ಹೇಳ್ದಂಗೆ DIY ಯು ಕ್ಯಾನ್ ಡೂ ಇಟ್ ಅಟ್ ಹೋಮ್. ಬಟ್ ದ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಕೆಲವೊಂದು ಸಲ ಫಿಟ್ಟಿಂಗ್ ಕರೆಕ್ಟಾಗಿ ಕೂತ್ಕೊಳ್ಳಲ್ಲ ಆ್ಯಂಡ್ ದ ರೈಟ್ ಟೂಲ್ಸ್ ನಮ್ಮ ಹತ್ರ ಇರೋಲ್ಲ. ಅವ್ರು ಏನೇನು ಆಲನ್ ಕೀ ಕೊಡ್ತಾರೆ ಮತ್ತು ಏನು ಸ್ಪಾನರ್ ಆ್ಯಂಡ್ ಟೂಲ್ ಕಿಟ್ಟಲ್ಲಿ ಗಾಡೀಲಿ ಏನೇನಿರುತ್ತೆ ದಟ್ ಯು ಕ್ಯಾನ್ ಯೂಸ್ ಆ್ಯಂಡ್ ಡೂ ಇಟ್, ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ. ದ ಓನ್ಲಿ ಥಿಂಗ್ ಈಸ್ ಪರ್ಫೆಕ್ಟಾಗಿ ಎಕ್ಸಾಕ್ಟಾಗಿ ಗೊತ್ತಿದ್ರೆ ಇಟ್ ಈಸ್ ಈಸಿಯರ್ ಟು ಡೂ. ಇಲ್ಲಾಂದರೆ ನಂದ್ರಲ್ಲಿ ಈಗ ಇದು ಫಿಟ್ ಮಾಡ್ಬೇಕಾದ್ರೆ ದ ಪ್ರಾಬ್ಲಮ್ ವಾಸ್ ಫ್ರಂಟ್ ಒಂದು ಕ್ಲ್ಯಾಂಪ್ ಕೊಟ್ಟಿದ್ರು, ದಟ್ ವಾಸ್ ನಾಟ್ ಫಿಟ್ಟಿಂಗ್ ಇನ್ ಎಕ್ಸಾಕ್ಟ್ಲಿ ಕರೆಕ್ಟಾಗಿ. ಸೊ ಅವ್ರು ಯಾವುದೋ ಒಂದು ಕ್ಲಾಸ್ ಆ ಥರದ್ದೊಂದು ಹಿ ಯೂಸ್ಡ್ ಅ ಸಪ್ರೇಟ್ ಟೂಲ್, ಅದು ಹಿಡ್ಕೊಂಡು ಇಬ್ಬಿಬ್ರು ಸೇರಿಕೊಂಡು ಪುಷ್ ಮಾಡಿ ಕ್ಲ್ಯಾಂಪ್ ಸಮೇತ ದೇ ಡಿಡ್ ಇಟ್. ಇವಾಗ ಲೆಟ್ಸ್ ಲಿಸನ್ ಟು ದ ಎಕ್ಸಾಸ್ಟ್ ನಾಟ್ ಫಿಟ್ಟಿಂಗ್ ಆದಮೇಲೆ ಫಸ್ಟ್ ವಿತ್ DB ಕಿಲ್ಲರ್ ಮಾಡ್ತೀನಿ, ಅದಾದಮೇಲೆ ವಿತೌಟ್ DB ಕಿಲ್ಲರ್. ಲೆಟ್ಸ್ A few moments later. And here we go.